ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತೇನೆ ಫ್ರೆಂಡ್ಸ್, ಬದನೆಕಾಯಿಂದ ಮಾಡುವಂಥ ಬೋಳ್ ಹುಳಿ ಅಂತ. ಉಡುಪಿ ಮಂಗಳೂರು ಕಡೆ ತುಂಬ ಫೇಮಸ್ ಈ ರೆಸಿಪಿ. ತುಂಬ ಈಸಿಯಾಗಿ ಮಾಡ್ಬೋದು, ಹಾಗೆ ಮಾಡಿಕೊಟ್ರೆ ಮನೆಯವರೆಲ್ಲ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ. ತುಂಬ ಹೆಲ್ದಿ ಕೂಡ, ನಾವು ಬೇಳೆ ಎಲ್ಲ ಹಾಕಿದ್ದೇವಲ್ವ, ಹಾಗಾಗಿ ತುಂಬ ಹೆಲ್ದಿ, ತುಂಬ ಕಡಿಮೆ ಟೈಮಲ್ಲಿ ಮಾಡುವಂಥ ರೆಸಿಪಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಹಾಗೆ ಈ ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಒಂದು ಬದನೆಕಾಯಿ ತಗೊಂಡಿದ್ದೇನೆ. ಗುಳ್ಳ ಅಂತ ಹೇಳ್ತಾರೆ ಇಲ್ಲಿ ನಮ್ಮ ಉಡುಪಿ ಕಡೆ. ಇದು ತುಂಬ ಚೆನ್ನಾಗಾಗ್ತದೆ ಈ ಬೋಳ್ ಹುಳಿಗೆ. ಇದು ಕಟ್ ಮಾಡ್ಕೊಳ್ಳೋಣ. ಇದು ಮತ್ತೆ ಕರಗ್ತದೆ ಫ್ರೆಂಡ್ಸ್, ಬೇಗ ಕರಗಿ ಬೇಯ್ತದೆ, ತುಂಬ ಸಾಫ್ಟ್ ಆಗ್ತದೆ, ತೊಂದರೆ ಇಲ್ಲ ದೊಡ್ಡ ದೊಡ್ಡ ಪೀಸ್ ಇದ್ದರೆ. ಓಕೆ ಫ್ರೆಂಡ್ಸ್, ಇದನ್ನು ಕಟ್ ಮಾಡಿ ಆಗಿದೆ. ಈಗ ನಾನು ಒಂದು ಪಾತ್ರೆಗೆ ನೀರು ಇಟ್ಕೊಂಡಿದ್ದೇನೆ. ಇದಕ್ಕೆ ನಾನು ಈ ಪೀಸ್ಗಳನ್ನು ಹಾಕ್ಕೊಳ್ತೇನೆ ಬದನೆಕಾಯಿದು. ಯಾಕೆಂದರೆ ಅದರಲ್ಲಿ ಒಂಥರ ಕನಿ ಅಂತ ಇರ್ತದೆ, ಕಹಿ ಬರ್ತದೆ ಸ್ವಲ್ಪ ಕೆಲವೊಂದು ಬದನೆಕಾಯಿ, ಅದಕ್ಕೋಸ್ಕರ ನೀರಿಗೆ ಹಾಕಿದ್ದೇನೆ. ಹಾಗೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ತೇನೆ ಇದಕ್ಕೆ. ಒಂದು 5 ಮಿನಿಟ್ಸ್ ಇಡಬೇಕು ಉಪ್ಪು ಹಾಕಿ, ಆಗ ಆ ಕೈ ಅಂಶ ಎಲ್ಲ ಬಿಡ್ತದೆ, ಕಪ್ಪಾಗಿ ನೀರು ಬರ್ತದೆ. ಒಂದು 5 ಮಿನಿಟ್ಸ್ ಇಟ್ಟರೆ ಆಯಿತು. 5 ಮಿನಿಟ್ಸ್ ಹೀಗೆ ಇರಲಿ ಫ್ರೆಂಡ್ಸ್. ಇಲ್ಲಿ 5 ನಿಮಿಷ ಆಗಿದೆ ನೋಡಿ, ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನೋಡಿ ನೀರಿದು. ಇದರದ್ದು ಒಂಥರ, ಅದು ಎಂತ ಹೇಳೋದಂತ ಗೊತ್ತಾಗ್ತಿಲ್ಲ ನನಗೆ. ನಾವು ಕನಿ ಅಂತ ಹೇಳ್ತೇವೆ, ಅದು ಬಿಡ್ತದೆ. ನಮ್ಮ ತಾಯಿಯವರೆಲ್ಲ ಹೀಗೆ ಮಾಡ್ತಿದ್ರು, ನಾನು ಹಾಗೆ ಮಾಡುವುದು. ಇದು ಹಾಗೆ ಹಾಕಿದರೆ ಸ್ವಲ್ಪ ಕಹಿ ಬರುತ್ತದೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಒಂದು 5 ನಿಮಿಷ ಉಪ್ಪು ಹಾಕಿ ಬದನೆಕಾಯಿಯನ್ನು ಹಾಕಿಡ್ತೇನೆ. ಇದು 5 ಮಿನಿಟ್ಸ್ ಆಗಿದೆ. ಈಗ ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಇದನ್ನು. ಈಗ ಒಂದು 5 ಮೆಣಸು ತಗೊಂಡಿದ್ದೇನೆ ಫ್ರೆಂಡ್ಸ್, ಇದು ಹಾಕ್ಕೊಳ್ತೇನೆ. ಇದು ಉದ್ದ ಇದೆ, ಅದಕ್ಕೆ ಮಧ್ಯೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ನಾನು ತಗೊಂಡಿದ್ದು ಒಂದು 5 ಮೆಣಸು. ಇದು ಮತ್ತು ತುಂಬ ಖಾರ ಏನಿಲ್ಲ. ಕೆಲವೊಂದು ಮೆಣಸು ತುಂಬ ಖಾರ ಇರ್ತದೆ, ನೀವು ನೋಡ್ಕೊಂಡು ಹಾಕಿ. ಇದು ಖಾರ ಇಲ್ಲ, ಅದಕ್ಕೆ ನಾನು 5 ಮೆಣಸು ತಗೊಂಡಿದ್ದೇನೆ. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇಷ್ಟೇ ಸಾಕು ನೀರು. ಈಗ ಸ್ಟವ್ ಆನ್ ಮಾಡೋಣ. ಮೀಡಿಯಂ ಫ್ಲೇಮಲ್ಲಿ ಇಡಬೇಕು ಫ್ರೆಂಡ್ಸ್. ಇದು ಬೇಯಬೇಕು ಚೆನ್ನಾಗಿ. ಲಿಡ್ ಕ್ಲೋಸ್ ಮಾಡ್ತೇನೆ. ಅದು ಹವೆ ಬಂದ ಮೇಲೆ ಆಮೇಲೆ ನಾನು ಉಪ್ಪು ಮತ್ತು ಹುಳಿ ನೀರು ಸೇರಿಸ್ತೇನೆ. ಈಗ ಸ್ವಲ್ಪ ಬಾಯ್ಲ್ ಆಗಲಿ ಫ್ರೆಂಡ್ಸ್. ಈಗ ಉಪ್ಪು ಸೇರಿಸೋಣ. ಹಾಗೆ ನಾನು ಒಂದು ಲಿಂಬೆ ಹಣ್ಣಿನ ಗಾತ್ರದ ಹುಳಿ ನೆನೆಸಿಟ್ಕೊಂಡಿದ್ದೇನೆ. ಇದನ್ನು ನಾನು 1.5 ಸ್ಪೂನ್ ಹಾಕ್ತೇನೆ. ಹುಳಿ ಜಾಸ್ತಿ ಇಷ್ಟಪಡೋರು ಜಾಸ್ತಿನೂ ಹಾಕ್ಬೋದು. ಓಕೆ, ಇನ್ನೊಂದು ಸ್ವಲ್ಪ ಕುಕ್ ಆಗಲಿ, ಅದು ಹೋಳೆಲ್ಲ ಬೇಯಬೇಕಲ್ವಾ. ಓಕೆ ಫ್ರೆಂಡ್ಸ್, ಇದು ನೋಡಿ ಆಗಿದೆ ಚೆನ್ನಾಗಿ. ಬದನೆಕಾಯಿ ಹೋಳೆಲ್ಲ ಬೆಂದಿದೆ ನೋಡಿ ಸಾಫ್ಟಾಗಿ ಬೆಂದಿದೆ. ಹೀಗೆ ಇಷ್ಟೇ ಆದರೆ ಸಾಕು ನೋಡಿ, ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಫ್ರೆಂಡ್ಸ್, ನಾನು ಒಂದು 100 ಗ್ರಾಮು ತೊಗರಿಬೇಳೆಯನ್ನು ಕುಕ್ಕರಲ್ಲಿ ಒಂದು 4 ವಿಸಿಲ್ ಹಾಕಿ, ಒಂದು ಚೂರು ಅರಿಶಿನ ಪೌಡರ್ ಹಾಗೆ ಸ್ವಲ್ಪ ಎಣ್ಣೆ ಹಾಕಿ 4 ವಿಸಿಲ್ ಹಾಕಿ ಬೇಯಿಸಿಟ್ಕೊಂಡಿದ್ದೇನೆ ನೋಡಿ. ಸಾಫ್ಟಾಗಿ ಬೆಂದಿದೆ. ನಾನೊಂದು 50 ಗ್ರಾಮ್ ತಗೊಂಡಿದ್ದೇನೆ. ನಾನು ತಗೊಂಡಿದ್ದು ಒಂದು ಬದನೆಕಾಯಿ ಅಲ್ವ, ಹಾಗಾಗಿ ಇಷ್ಟು ತಗೊಂಡಿದ್ದೇನೆ. ಸಾಫ್ಟ್ ಆಗಬೇಕು, ತುಂಬ ಚೆನ್ನಾಗಿ ಬೇಯಬೇಕು. ಇದನ್ನು ನಾನು ಈ ಬದನೆಕಾಯಿಗೆ ಆ್ಯಡ್ ಮಾಡ್ತೇನೆ.
ಇದು ಊಟಕ್ಕೆ ತುಂಬ ಚೆನ್ನಾಗಿ ಆಗ್ತದೆ ಫ್ರೆಂಡ್ಸ್. ವೈಟ್ ರೈಸ್ ಜೊತೆ ತುಂಬ ಚೆನ್ನಾಗಿರ್ತದೆ. ಇಲ್ಲಿ ಮದುವೆ ಮನೆಗಳಲ್ಲೂ ಕೂಡ ಈ ಕಡೆ ನಮ್ಮ ಉಡುಪಿ ಮ್ಯಾಂಗ್ಳೂರು ಕಡೆ ಮಾಡ್ತಾರೆ ಬ್ರಾಹ್ಮಿಣ್ಸು. ತುಂಬ ಚೆನ್ನಾಗಿರ್ತದೆ ಊಟಕ್ಕೆ. ಫ್ರೆಂಡ್ಸ್ ಸ್ವಲ್ಪ ನೀರು ಆ್ಯಡ್ ಮಾಡ್ತೇನೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಮತ್ತು ಉಪ್ಪು ಕೂಡ ನೋಡ್ಕೊಂಡು ಹಾಕ್ಬೋದು. ಉಪ್ಪು ನೋಡಿ ಬೇಕಿದ್ರೆ ಹಾಕ್ಕೊಳ್ಬೋದು. ಹುಳಿನೂ ಹಾಗೆ ಫ್ರೆಂಡ್ಸ್, ನಮಗೆ ಸ್ವಲ್ಪ ಹುಳಿ ಇನ್ನೂ ಬೇಕಿದ್ದರೆ ನಾವು ಸ್ವಲ್ಪ ಬಾಯಿಗೆ ಹಾಕಿ ನೋಡುವಾಗ ಇನ್ನೂ ಕೂಡ ಸೇರಿಸ್ಕೊಳ್ಬೋದು. ಉಪ್ಪು ಚಪ್ಪೆ ಇದೆ, ನಾನು ಉಪ್ಪು ಹಾಕ್ಕೊಳ್ತೇನೆ. ಸ್ವಲ್ಪ ಉಪ್ಪು ಸೇರಿಸ್ತೇನೆ. ನೋಡಿ ಈ ಹದದಲ್ಲೇ ಇರಲಿ, ಆಯಿತಾ? ನೋಡಿ ಇಷ್ಟೇ ಇರಲಿ, ಸ್ವಲ್ಪ ಕುದೀಲಿ. ಲಿಡ್ ಕ್ಲೋಸ್ ಮಾಡ್ತೇನೆ. ಓಕೆ ಫ್ರೆಂಡ್ಸ್, ಇದಾಗಿದೆ ನೋಡಿ. ಚೆನ್ನಾಗಿ ಕುದೀತಾ ಇದೆಯಲ್ವಾ? ಇಷ್ಟು ಕುದ್ರೆ ಸಾಕು. ನೋಡಿ ಬೇಳೆ ಹೋಳು ಜೊತೆಗೆ ಹೇಗೆ ಹೊಂದ್ಕೊಂಡಿದೆ ನೋಡಿ, ಇಷ್ಟಾದರೆ ಸಾಕು. ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಬೇಕೀಗ. ಸೈಡಲ್ಲಿ ಇಡ್ತೇನೆ. ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತೇನೆ ಫ್ರೆಂಡ್ಸ್. 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತೇನೆ. ತುಂಬ ಚೆನ್ನಾಗಿ ಟೇಸ್ಟ್ ಬರ್ತದೆ ತುಪ್ಪ ಹಾಕೋದ್ರಿಂದ ಒಗ್ಗರಣೆ. ಹಾಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಎರಡು ಒಣಮೆಣಸು, ಕರಿಬೇವು ಹಾಕ್ಕೊಳ್ತೇನೆ. ಹಾಗೆ ಸ್ವಲ್ಪ ಇಂಗು, ಇವಾಗ ಒಗ್ಗರಣೆ ಹಾಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ಥರ ರೆಸಿಪಿ ಮಾಡಿಕೊಟ್ರೆ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಕೂಡ ಬೇಗ ಹಸಿವೆ ಆಗ್ತದೆ, ಊಟ ಹಾಕಿ ಅಂತ ಹೇಳ್ತಾರೆ. ಅಷ್ಟು ಚೆನ್ನಾಗಿ ಬರ್ತದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹೇಗೆ ಬಂದಿದೆ ಅಂತ ಹೇಳಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಓಕೆ, ನಾನು ಸ್ಟವ್ ಆಫ್ ಮಾಡ್ತೇನೆ. ಸರ್ವ್ ಮಾಡೋಣ.